2026 current affairs set master set 22 January to August 23. 2026 ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದ ರಾಷ್ಟ್ರೀಯ ಪ್ರಶಸ್ತಿಯಾಗಿದೆ? ವಿಜ್ಞಾನ, ತಂತ್ರಜ್ಞಾನ ಮತ್ತು ನವೀನತೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ 2026 ಅನ್ನು ಯಾವ ಸಂಸ್ಥೆ ಅಡ್ಮಿನಿಸ್ಟರ್ ಮಾಡುತ್ತದೆ? CSIR. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರನಲ್ಲಿ ಒಟ್ಟು ಎಷ್ಟು ಪ್ರಮುಖ ವಿಭಾಗಗಳಿವೆ? 4. ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ 2026 ಒಂದು ವಿಭಾಗ ಯಾವುದು? ಮೇಲ್ನೇ ಎಲ್ಲವು ಅಂದರೆ ವಿಜ್ಞಾನ ರತ್ನ, ವಿಜ್ಞಾನ ಶ್ರೀ, ವಿಜ್ಞಾನ ಯುವ ಶಾಂತಿ ಸ್ವರೂಪ ಭಟ್ನಾಗರ್. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರನ ವಿಜ್ಞಾನ ರತ್ನ ಪ್ರಶಸ್ತಿ ಯಾವುದನ್ನು ಗುರುತಿಸುತ್ತದೆ? ಜೀವಮಾನ ಸಾಧನೆ ಮತ್ತು ವಿಜ್ಞಾನ ತಂತ್ರಜ್ಞಾನಕ್ಕೆ ಕೊಡುಗೆ. ವಿಜ್ಞಾನ ಯುವ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಗೆ ವಯೋಮಿತಿ ಎಷ್ಟು? 45 ವರ್ಷ. ವಿಜ್ಞಾನ ಟೀಮ್ ಅವಾರ್ಡ್ ಪಡೆಯಲು ಕನಿಷ್ಠ ಎಷ್ಟು ವಿಜ್ಞಾನಿಗಳು, ಸಂಶೋಧಕರು, ನವೋದ್ಯಮಿಗಳು ತಂಡದಲ್ಲಿರಬೇಕು? 3 ಅಥವಾ ಹೆಚ್ಚು. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ 2026ರಲ್ಲಿ ಕೆಳಗಿನ ಯಾವ ಕ್ಷೇತ್ರವನ್ನು ಒಳಗೊಂಡಿದೆ? ಮೇಲ್ನೇ ಎಲ್ಲವು: ಸ್ಪೇಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟಲ್ ಸೈನ್ಸ್. 2026ರಲ್ಲಿ ಕರ್ನಾಟಕದಿಂದ ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ಗೆ ಎಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದವು? 6. ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ 2025ರಲ್ಲಿ ಕರ್ನಾಟಕದ ಮುದ್ರಾಡಿ ಗ್ರಾಮ ಪಂಚಾಯತ್ ಯಾವ ಜಿಲ್ಲೆಯಲ್ಲಿದೆ? ಉಡುಪಿ. ಮುದ್ರಾಡಿ ಗ್ರಾಮ ಪಂಚಾಯತ್ ಯಾವ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ? ಪಾವರ್ಟಿ ಫ್ರೀ ಆ್ಯಂಡ್ ಎನ್ಹಾನ್ಸ್ಡ್ ಲೈವ್ಲಿಹುಡ್ಸ್ ಪಂಚಾಯತ್. ಮುದ್ರಾಡಿ ಗ್ರಾಮ ಪಂಚಾಯತಿಗೆ ದೊರೆತ ಪ್ರಶಸ್ತಿ ಮೊತ್ತ ಎಷ್ಟು? 1 ಕೋಟಿ. 2026ರ 6ನೇ ರೈಸ್ ಕಾನ್ಕ್ಲೇವ್ ಯಾವ ನಗರದಲ್ಲಿ ನಡೆಯಿತು? ಬೆಂಗಳೂರು. ರೈಸ್ ಕಾನ್ಕ್ಲೇವ್ 2026 ಅನ್ನು ಯಾವ ಸಂಸ್ಥೆ ಮುನ್ನಡೆಸುತ್ತದೆ? CSIR. ರೈಸ್ ಕಾನ್ಕ್ಲೇವ್ 2026ರ ಯಾವ ದಿನಗಳಲ್ಲಿ ನಡೆಯಿತು? ಜೂನ್ 13ರಿಂದ 14, 2026. ರೈಸ್ ಕಾನ್ಕ್ಲೇವ್ 2026ರಲ್ಲಿ CSIR ಜೊತೆಗೆ ಬೆಂಗಳೂರಿನ ಯಾವ ಪ್ರಯೋಗಾಲಯಗಳು ಪ್ರಮುಖವಾಗಿ ಭಾಗವಹಿಸಿದವು? ಮೇಲ್ನೇ ಎಲ್ಲವು: CSIR NAL, CSIR 4PI, CSIR CFTRI. 2026ರ ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ಗೆ ಅರ್ಜಿಗಳನ್ನು ಯಾವ ಸಚಿವಾಲಯ ಆಹ್ವಾನಿಸಿತು? ಮಿನಿಸ್ಟ್ರಿ ಆಫ್ ಎಜುಕೇಷನ್. ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ 2026 ಮುಖ್ಯವಾಗಿ ಯಾರ ಕೊಡುಗೆಯನ್ನು ಗುರುತಿಸುತ್ತದೆ? ಶಿಕ್ಷಕರು. ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ 2026ರ ಪ್ರಶಸ್ತಿ ಸಮಾರಂಭ ಯಾವ ದಿನಾಂಕಗಳಲ್ಲಿ ನಡೆಯಲು ನಿಗದಿಯಾಗಿದೆ? ಸೆಪ್ಟೆಂಬರ್ 4ರಿಂದ 5, 2026. ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ಸ್, ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟೆಕ್ನಿಕ್ಸ್ 2026ರಲ್ಲಿ AICTE ಯಾವ ಪಾತ್ರದಲ್ಲಿದೆ? ಇನ್ಸ್ಟಿಟ್ಯೂಷನಲ್ ಪಾರ್ಟ್ನರ್. 2026ರಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. PM ರಾಷ್ಟ್ರೀಯ ಬಾಲ ಪುರಸ್ಕಾರ 2026ರಲ್ಲಿ ಮಕ್ಕಳಿಗೆ ಎಷ್ಟು ಪ್ರಮುಖ ವಿಭಾಗಗಳಲ್ಲಿ ಪ್ರಶಸ್ತಿ ನೀಡಲಾಗುತ್ತದೆ? 6. ಕೆಳಗಿನವುಗಳಲ್ಲಿ PM ರಾಷ್ಟ್ರೀಯ ಬಾಲ ಪುರಸ್ಕಾರನ ಒಂದು ವಿಭಾಗ ಯಾವುದು? ಮೇಲ್ನೇ ಎಲ್ಲವು: ಬ್ರೇವರಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. PM ರಾಷ್ಟ್ರೀಯ ಬಾಲ ಪುರಸ್ಕಾರ 2026ಗೆ ಅರ್ಹ ಮಗುವಿನ ವಯಸ್ಸು ಎಷ್ಟಿರಬೇಕು? 5 ವರ್ಷಕ್ಕಿಂತ ಹೆಚ್ಚು ಮತ್ತು 18 ವರ್ಷಕ್ಕಿಂತ ಕಡಿಮೆ ಸಮಾನ ಇರಬೇಕು. 2026ರಲ್ಲಿ ಕರ್ನಾಟಕದ 5 ಗಣ್ಯರಿಗೆ ರಾಷ್ಟ್ರೀಯ ಗೌರವ ದೊರೆತಿರುವುದನ್ನು PIB ಯಾವ ರೀತಿಯಲ್ಲಿ ವಿವರಿಸಿದೆ? ಪದ್ಮ ಅವಾರ್ಡ್. CETಗೆ ಸೆಟ್ನಲ್ಲಿ ಟಾಪ್ ಪ್ರಯಾರಿಟಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ. 4 ಕ್ಯಾಟಗರೀಸ್: ವಿಜ್ಞಾನ ರತ್ನ, ವಿಜ್ಞಾನ ಶ್ರೀ, ವಿಜ್ಞಾನ ಯುವ SSB, ವಿಜ್ಞಾನ ಟೀಮ್ ಅಡ್ಮಿನಿಸ್ಟ್ರೇಟೆಡ್ ಬೈ CSIR. ಕರ್ನಾಟಕ ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ 6 ಅವಾರ್ಡ್ಗಳು. ಮುದ್ರಾ ಗ್ರಾಮ ಪಂಚಾಯತ್ ಉಡುಪಿ
ಪಾವರ್ಟಿ ಫ್ರೀ ಆ್ಯಂಡ್ ಎನ್ಹಾನ್ಸ್ಡ್ ಲೈವ್ಲಿಹುಡ್ ಫಸ್ಟ್ ಪ್ಲೇಸ್ ಬಂದದ. ಅವಾರ್ಡ್ ಮನಿ 1 crore. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರೈಸ್ ಕಾನ್ಕ್ಲೇವ್ ಬೆಂಗಳೂರು 13-14 ಜೂನ್ 2026. CSIR NLA CSNR 4 PI CSIR CFTRI ಪ್ರಮುಖ ಭಾಗವಹಿಸಿವೆ. ಎಜುಕೇಷನ್ ನ್ಯಾಷನಲ್ ಟೀಚರ್ಸ್ ಅವಾರ್ಡ್ 2026 ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸೆರೆಮನಿ 4-5 ಸೆಪ್ಟೆಂಬರ್ 2026. ಹೈಯರ್ ಎಜುಕೇಷನ್ ಟೀಚರ್ಸ್ ಅವಾರ್ಡ್ AICTE ಇನ್ಸ್ಟಿಟ್ಯೂಷನಲ್ ಪಾರ್ಟ್ನರ್ ಚಿಲ್ಡ್ರನ್ PM ರಾಷ್ಟ್ರೀಯ ಬಾಲ ಪುರಸ್ಕಾರ ಮಿನಿಸ್ಟರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ 6 categories. ಎಲಿಜಿಬಿಲಿಟಿ ಅಬವ್ 5 to 8 years.